ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟಿವ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ದುಡ್ಡು ಮಾಡಬೇಕು ಅನ್ನೋದು ಎಲ್ಲರ ಕನಸು, ಎಲ್ಲರ ಗುರಿಯೂ ಹೌದು. ಆದ್ರೆ ಒಂದು ಪ್ರಶ್ನೆ, ಏಕೆ ಕೆಲವರಿಗೆ ಮಾತ್ರ ದುಡ್ಡು ಸೇರ್ತದೆ? ಏಕೆ ಕೆಲವರು ಎಷ್ಟೇ ಕಷ್ಟಪಟ್ಟರೂ ಶ್ರೀಮಂತರಾಗೋಕ್ಕಾಗೋದಿಲ್ಲ? ಈ ಪ್ರಶ್ನೆ ನಿಮಗೂ ಹಲವಾರು ಬಾರಿ ಬಂದಿರಬೇಕಲ್ವಾ? ನಾವೇನ್ ಹೇಳ್ತೀವಿ ಗೊತ್ತಾ? ಅವರು ಅದೃಷ್ಟವಂತರು, ಅವರಿಗೆ ಲಕ್ಷ್ಮಿ ಕೃಪೆ ಇದೆ, ಅವರು ಕಷ್ಟಪಟ್ಟು ದುಡ್ಡು ಮಾಡಿಲ್ಲ ಅಂತ ಹೇಳ್ಕೊಂಡು ಕೈಗೆ ಸಿಗದ ದ್ರಾಕ್ಷಿ ಹುಳಿ ಅನ್ನೋ ಥರ ವರ್ತಿಸ್ತೀವಿ. ಆದ್ರೆ ನಿಜವಾದ ಕಾರಣ ಏನು? ನಮಗೇಕೆ ದುಡ್ಡು ಕೈಗೆ ಸಿಕ್ತಿಲ್ಲ? ಇದನ್ನೇ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರೆತ್ಬೇಡಿ. ಬನ್ನಿ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಮೊದಲ ದೊಡ್ಡ ತಪ್ಪು ಏನು ಗೊತ್ತಾ? ನಮ್ಮಲ್ಲಿ ದುಡ್ಡಿನ ಬಗ್ಗೆ ಸ್ಪಷ್ಟ ಗುರಿಯೇ ಇರಲ್ಲ. ಜೀವನದ ಬಗ್ಗೆ ಗುರಿ ಇರಬೇಕು ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಹಣದ ಬಗ್ಗೆ ಗುರಿ ಇರಬೇಕು ಅನ್ನೋದನ್ನ ಯಾರೂ ಹೇಳಲ್ಲ. ನಾನು ಎಷ್ಟು ದುಡಿಬೇಕು, ಆ ದುಡಿಮೆಯಲ್ಲಿ ಎಷ್ಟು ಉಳಿಸ್ಬೇಕು, ಆ ಉಳಿಸಿದ ಹಣವನ್ನ ಎಲ್ಲಿ ಹೂಡಿಕೆ ಮಾಡಬೇಕು, ಇದಕ್ಕೆ ಯಾವ ಪ್ಲಾನ್ ಕೂಡ ಇರೋದಿಲ್ಲ. ಅದಕ್ಕೆ ಏನಾಗ್ತದೆ? ಬಂದ ದುಡ್ಡು ಎಲ್ಲ ಖರ್ಚಾಗ್ತದೆ, ಕೊನೆಗೆ ಕೈ ಬರಿದಾಗ್ತದೆ. ನೀವು ನಿಜವಾಗಿಯೂ ಶ್ರೀಮಂತರಾಗಬೇಕು ಅಂದ್ರೆ ಹಣದ ವಿಷಯದಲ್ಲಿ ಒಂದು ನಿರ್ದಿಷ್ಟ ಗುರಿ ಇಡ್ಲೇಬೇಕು. ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತು, ಎಷ್ಟು ದುಡಿಬಹುದು ಅನ್ನೋದು ಗೊತ್ತು. ಅದಕ್ಕೆ ತಕ್ಕಂತೆ ವಾಸ್ತವಿಕ ಗುರಿ ಇಡಿ. ಇನ್ನೊಂದು ದೊಡ್ಡ ತಪ್ಪು, ನನಗೆ ಇಷ್ಟ ಆಯಿತು ಅಂತ ಖರೀದಿಸೋದು. ನಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಇಷ್ಟ ಆಯಿತು ಅಂತ ಸಾಲ ಮಾಡಿ ಮೊಬೈಲ್, ಗಾಡಿ, ಮನೆ ಏನೇ ಇರ್ಲಿ ಖರೀದಿಸಿದ್ರೆ ಯಶಸ್ಸು ಬರೋದಿಲ್ಲ. ಬೇರೆಯವರ ಹತ್ರ ಇದೆ, ನನಗೂ ಬೇಕು ಅನ್ನೋ ಮನಸ್ಥಿತಿ ಬಿಟ್ಟು ನನ್ನ ಹತ್ರ ಏನು ಇದೆ, ನನ್ನ ಆಯ್ಕೆ ಏನು ಅನ್ನೋ ದೃಷ್ಟಿಕೋನ ಬರಬೇಕು. ಇನ್ನೊಂದು ಮುಖ್ಯ ವಿಷಯ, ಹೂಡಿಕೆ. ಹೂಡಿಕೆ ಮಾಡದೆ ಸಂಪತ್ತು ಬೇಕು ಅನ್ನೋದು ತಪ್ಪು. ಯಾರು ಶ್ರೀಮಂತರಾಗ್ತಾರೋ ಅವರು ದುಡಿದ ಹಣದಲ್ಲಿ ಸುಮಾರು 20% ಖರ್ಚು ಮಾಡಿ ಉಳಿದ ಹಣವನ್ನ ಹೂಡಿಕೆ ಮಾಡ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ? 80% ಅಲ್ಲ, 100% ಖರ್ಚು ಮಾಡ್ಬಿಡ್ತೀವಿ. ಹೂಡಿಕೆ ಶೂನ್ಯ, ಹಾಗಾಗಿ ಉಳಿವು ಶೂನ್ಯ. ಇನ್ನೊಂದು ದೊಡ್ಡ ಕಾರಣ, ಒಂದೇ ಹಣದ ಮೂಲ. ಒಂದೇ ಕೆಲಸ, ಒಂದೇ ಸಂಬಳ, ಅದೇ ನಮ್ಮ ಜೀವನ ಅಂತ ಅಂದುಕೊಂಡ್ರೆ ಶ್ರೀಮಂತರಾಗೋದು ತುಂಬಾ ಕಷ್ಟ. ಈ ಅಭ್ಯಾಸ ಬದಲಾಯಿಸಿ. ಉದ್ಯೋಗದ ಜೊತೆಗೆ ಚಿಕ್ಕ ಹೂಡಿಕೆ, ಚಿಕ್ಕ ವ್ಯಾಪಾರ ಅಥವಾ ಮತ್ತೊಂದು ಇನ್ಕಮ್ ಸೋರ್ಸ್ ಕ್ರಿಯೇಟ್ ಮಾಡಿ. ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲ ಇದ್ರೆ ಜೀವನದಲ್ಲೂ ಹಣದಲ್ಲೂ ಭದ್ರತೆ ಬರ್ತದೆ. ಕೊನೆಯದು, ಕಂಫರ್ಟ್ ಝೋನ್. ಬಹಳ ಜನ ಇಲ್ಲಿ ಸೋಲ್ತಾರೆ. ಒಳ್ಳೆ ಕೆಲಸ, ಒಳ್ಳೆ ಸಂಬಂಧ, ಆರಾಮದ ವಲಯ, ಅದ್ರಲ್ಲೇ ಉಳಿದುಕೊಳ್ತಾರೆ. ಆದ್ರೆ ಕಂಫರ್ಟ್ ಝೋನ್ನಿಂದ ಹೊರಬರದೆ ಯಾರೂ ಶ್ರೀಮಂತರಾಗಿಲ್ಲ. ಹೊಸ ಸಾಹಸಕ್ಕೆ ಕೈ ಹಾಕಿದ್ರೆ ಓನರ್ ಆಗಿರೋದೇ ಸಾಕಾಗಲ್ಲ, ಕೆಲಸಕ್ಕೂ ಸಿದ್ಧವಾಗ್ಬೇಕು. ಉದಾಹರಣೆಗೆ, ನೀವು ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ರಿ ಅಂದ್ರೆ ಜನ ಸಿಗದಿದ್ದಾಗ ಪ್ಲೇಟ್ ತೊಳೆಯಲು, ಕುಕ್ ಕೈ ಕೊಟ್ಟಾಗ ಅಡುಗೆ ಮಾಡಲು, ಅವಶ್ಯಕತೆ ಬಂದಾಗ ಎಲ್ಲ ಕೆಲಸಕ್ಕೂ ರೆಡಿ ಇರಬೇಕು. ಆಗಲೇ ಆ ಉದ್ಯಮ ಸಕ್ಸಸ್ ಆಗುತ್ತೆ. ಈಗ ಹೇಳಿ, ನೀವು ಶ್ರೀಮಂತರಾಗೋಕೆ ಸ್ಪಷ್ಟ ಗುರಿ ಸೆಟ್ ಮಾಡಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಮ್ಮೆ ಹೇಳ್ತೀನಿ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.